ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ನಾವು ಕೋಲ್ಡ್ ಪ್ರೋಸೆಸ್ ಮೆಥಡಲ್ಲಿ ಓನ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿಕೊಂಡು ಹೇಗೆ ಸೋಪ್ ಮಾಡೋದು ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ಸೊ, ಕೊನೆಯವರೆಗೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಇಲ್ಲಿ ನೋಡಿ, ನಾವು ಲೈ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ. ಫಸ್ಟು ವಾಟರ್ನ ಮೆಷರ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ಅದಕ್ಕೆ ಕಾಸ್ಟಿಕ್ ಸೋಡಾನ ಹಾಕಬೇಕು. ಸೊ ಹೀಗೇ ಮಾಡಬೇಕು. ಇವಾಗ ನೋಡಿ, ಕಾಸ್ಟಿಕ್ ಸೋಡಾ ಹಾಕ್ತಿದ್ದೀನಿ. ಕರೆಕ್ಟಾಗಿ ಏನು ಮೆಷರ್ಮೆಂಟ್ ಇರುತ್ತೆ ಸೊ ಹಾಗೆ ಮಾಡ್ಕೊಳ್ಳಿ. ಇವತ್ತು ನಾನು ಬರೀ ಕೊಕೊನಟ್ ಆಯಿಲಿಂದ ಮಾಡ್ತಾ ಇರೋದು. ಮತ್ತು ಇನ್ನೊಂದು ವಿಚಾರ ಏನಂದರೆ, ತುಂಬ ಜನ ಆನ್ಲೈನ್ ಕ್ಲಾಸ್ ಮಾಡ್ತೀರಾ ಮೇಡಮ್, ಮಾಡಿ ಮೇಡಮ್ ಅಂತಿದ್ರು. ಸೊ ಹಾಗಾಗಿ 7ನೇ ತಾರೀಕು ಭಾನುವಾರ ಜೂನು ನಾವು ಆನ್ಲೈನ್ ಕ್ಲಾಸ್ನ ಮಾಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗೋಕ್ಕೆ, ಜಾಯ್ನ್ ಆಗ್ಬೋದು. ಮತ್ತು ಕಂಟೆಂಟ್ನ ಶೇರ್ ಮಾಡಿ. ಏಕೆಂದರೆ ತುಂಬ ಜನ ಹೇಳ್ತಿದ್ರು, ನಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ಲೇ ಸಿಕ್ಕಿರಲಿಲ್ಲ ಮೇಡಮ್, ಈಗಷ್ಟೇ ಸಿಕ್ಕಿದೆ. ಸೊ ಹಾಗಾಗಿ ಕಾಲ್ ಮಾಡ್ತಾ ಇದ್ದೀನಿ, ನಮಗೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತ. ಸೊ ಹಾಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ತದೆ, ಅಂಥವ್ರು ಕೂಡ ಕಲಿಬೋದು. ಈಗ ನೋಡಿ, ಇಲ್ಲಿ ನಾನು 100 ಗ್ರಾಮು ಆಯಿಲ್ನ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಯಾವಾಗ ನಾವು ಲೈ ಸೊಲ್ಯೂಷನ್ನ ಹಾಕೋಬೇಕಂತಂದರೆ, ರೂಮ್ ಟೆಂಪ್ರೇಚರಿಗೆ ಬಂದಾಗ ನಾವು ಅದನ್ನು ಆಯಿಲಲ್ಲಿ ಹಾಕೋಬೇಕು. ಸೊ ಹಾಗಾಗಿ ನಾನು ಥರ್ಮಾಮೀಟರ್ ಇಟ್ಕೊಂಡು ಮೆಷರ್ ಮಾಡಿ, ಅದು ರೂಮ್ ಟೆಂಪ್ರೇಚರಿಗೆ ಬಂದಾಗ ಅದನ್ನು ಸೋಸ್ಕೊತಾ ಇದ್ದೀನಿ. ಸೊ ಇಲ್ಲಿ ಜಸ್ಟ್ ಒನ್ ಆಯಿಲು, ಯಾವುದೇ ಹರ್ಬ್ಸ್ ಎಲ್ಲ ಯೂಸ್ ಮಾಡ್ತಿಲ್ಲ, ಜಸ್ಟ್ ಆಯಿಲು, ಫ್ರೆಗ್ರೆನ್ಸ್ ಯೂಸ್ ಮಾಡಿ ಮಾಡ್ತಾ ಇರೋದು. ಸೊ ಇದರಲ್ಲಿ ನೀವು ಮಲ್ಟಿಪಲ್ ಆಗಿ ಹೇಗೆ ಮಾಡ್ಬೋದು, ಅಥವಾ ಮಲ್ಟಿಪಲ್ ಆಯಿಲ್ ಯೂಸ್ ಮಾಡಿ ಹೇಗೆ ಮಾಡ್ಬೋದು, ಈ ಬರೀ ಕೊಬ್ಬರಿ ಎಣ್ಣೆಲೇ ವೆರೈಟೀಸ್ ಹೇಗೆ ಮಾಡ್ಬೋದು, ಬಟರ್ ಯೂಸ್ ಮಾಡಿ ಹೇಗೆ ಮಾಡ್ಬೋದು ಅನ್ನೋ ಕಂಪ್ಲೀಟ್ ಡೀಟೇಲ್ ನಿಮಗೆ ಕ್ಲಾಸಲ್ಲಿ ಜಾಯ್ನ್ ಆದಾಗ ಇರುತ್ತೆ. ಮತ್ತು ತುಂಬ ಜನಕ್ಕೆ ಕ್ವಶನ್ಸ್ ಇರುತ್ತೆ, ನಮ್ಮ ಬ್ಯಾಟರ್ ಬೇಗ ಗಟ್ಟಿಗಾಗುತ್ತೆ ಯಾಕೆ ಅಂತ. ಸೊ ಅದಕ್ಕೂ ನಿಮಗೆ ಕ್ಲಾಸಲ್ಲಿ ಆನ್ಸರ್ ಇರುತ್ತೆ. ಸೊ ಜಾಯ್ನ್ ಆಗಿ ಪ್ರೊಫೆಷನಲ್ಲಾಗಿ ಕಲ್ತ್ಕೊಂಡು ಮಾಡಿ. ಬಿಕಾಸ್ ನನಗೆ 8+ ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಕೋಲ್ಡ್ ಪ್ರೋಸೆಸ್ ಸೋಪ್ ಮಾಡೋದ್ರಲ್ಲಿ. ಸೊ ಅವಾಗಿಂದ ನಾವು ಸೇಲ್ ಕೂಡ ಮಾಡ್ತಾ ಇದ್ದೀವಿ. ತುಂಬ ಜನ ತಗೊಂಡು ಬಳಸಿದ್ದಾರೆ. ಇದು ಫ್ರಮ್ ಸ್ಕ್ರ್ಯಾಚಿಂದ ಮಾಡೋದು, ನಾವು ಯಾವುದೋ ಬೇಸ್ ತಂದು ಮಾಡೋದು ಆ ಥರ ಎಲ್ಲ ಇರಲ್ಲ. ಮತ್ತು ತುಂಬ ಜನಕ್ಕೆ ಡಿಫ್ರೆನ್ಸ್ ಗೊತ್ತಿರಲ್ಲ. ಸೊ ಅಂಥವ್ರು ಕೇಳ್ತಾರೆ, ಬೇಸ್ ತಂದು ಮಾಡ್ತೀರಾ ಮೇಡಮ್ ಅಂತ. ಸೊ ಇಲ್ಲ, ಹಾಗಾಗಿ ಈ ಕ್ಲಾಸಲ್ಲಿ ಎರಡನ್ನೂ ಟೀಚ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಲೈಕ್ ಕೋಲ್ಡ್ ಪ್ರೋಸೆಸ್ಸು ಪ್ಲಸ್ ಮೆಲ್ಟ್ ಆ್ಯಂಡ್ ಪೋರು ಎರಡೂ ಕೂಡ ಟೀಚ್ ಮಾಡೋಣ ಅಂತ ಇದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದವರು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಜಾಯ್ನ್ ಆಗಿ. ಭಾನುವಾರ ಕ್ಲಾಸ್ ಇರುತ್ತೆ. ಸೊ ಅಟೆಂಡ್ ಮಾಡಿ, ನಿಮ್ಮ ಏನೇನು ಡೌಟ್ಸ್ ಇರುತ್ತೆ ಅದನ್ನೆಲ್ಲ ಕ್ಲಾರಿಫೈ ಮಾಡಿಕೊಂಡು ನಿಮ್ಮದೇ ಆದಂಥ ಒಂದು ಸ್ವಂತ ಉದ್ಯೋಗವನ್ನು ನೀವು ಸ್ಟಾರ್ಟ್ ಮಾಡಿ. ಈಗ ನೋಡಿ, ಆಲ್ಮೋಸ್ಟ್ ಆಲ್ ಬಟರ್ ರೆಡಿ ಆಗ್ತಿದೆ. ಲಾಸ್ಟಲ್ಲಿ ಫ್ರೆಗ್ರೆನ್ಸ್ ಆಯಿಲ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡೋಣ. ಸೊ ಇಲ್ಲಿ ಹೇಳ್ಕೊಡೋದ್ರಲ್ಲಿ ಯಾವುದೇ ನಾವು ಕಲರ್ ಯೂಸ್ ಮಾಡಲ್ಲ, ಫ್ರೆಗ್ರೆನ್ಸ್ ಯೂಸ್ ಮಾಡಲ್ಲ, ಜಸ್ಟ್ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡೋದು. ಎಲ್ಲ ನ್ಯಾಚುರಲ್ ಆಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಡಿಸೈನ್ಸ್ ಹೇಗೆ ಮಾಡೋದು, ಆಮೇಲೆ ಮಲ್ಟಿಪಲ್ ಆಯಿಲ್ ಯೂಸ್ ಮಾಡಿ ಹೇಗೆ ಮಾಡೋದು, ಬಟರ್ ಯೂಸ್ ಮಾಡಿ ಹೇಗೆ ಮಾಡೋದು, ಮಕ್ಳಿಗೆ ಮಾಡೋದಾದರೆ ಅದರಲ್ಲಿ ಹೇಗೆ ಮಾಡ್ಬೋದು, ಕಸ್ಟಮೈಸೇಷನ್ ಹೇಗೆ ಮಾಡೋದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ಸು ನಿಮಗೆ ಈ ಕ್ಲಾಸಲ್ಲಿ ಇರುತ್ತೆ. ಈಗ ಇಲ್ಲಿ ನೋಡೋಣ. ಈಗ ಆಲ್ಮೋಸ್ಟ್ ಆಲು ಅದು ಬ್ಯಾಟರು ಕರೆಕ್ಟಾಗಿ ಬಂದಿದೆ. ಅದನ್ನು ನಾವು ಮೋಲ್ಡ್ಗೆ ಹಾಕಿ ಇಡ್ತಾ ಇದ್ದೀನಿ. ಜಸ್ಟ್ ಇದು 100 ಗ್ರಾಮ್ ಮಾಡಿರೋದಲ್ಲ. ಸೊ ಹಾಗಾಗಿ ವಾಟರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ 100 ಆ್ಯಂಡ್ ಸಮಥಿಂಗ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಆಗಿದೆ. ಇದನ್ನು ನಾವೇನು ಮಾಡಬೇಕು, 24 ಅವರು ಗಟ್ಟಿ ಆಗೋಕ್ಕೆ ಬಿಡಬೇಕು. ಸೊ 24 ಅವರ್ ಆದಮೇಲೆ ಇದನ್ನು ನಾವು ಅನ್ಮೋಲ್ಡ್ ಮಾಡಬೇಕು. ಅಲ್ಲಿವರೆಗೂ ಹಾಗೆ ನೀಟಾಗಿ ಗಟ್ಟಿ ಆಗೋಕ್ಕೋಸ್ಕರ ಇದನ್ನು ಬಿಡಬೇಕು. ಮತ್ತು ತುಂಬ ಜನ ಫೋನ್ ಮಾಡಿದಾಗ ಕೇಳ್ತಿರ್ತಾರೆ, ಮೇಲ್ಗಡೆ ಪ್ಯಾಚಸ್ ಎಲ್ಲ ಬರುತ್ತೆ ಯಾಕೆ ಮೇಡಮ್ ಅಂತ. ಸೊ ಅದಕ್ಕೂ ಆನ್ಸರು ನಿಮಗೆ ಕ್ಲಾಸಸ್ಸಲ್ಲಿರುತ್ತೆ. ಮತ್ತು ಪ್ರೈಸ್ ಹೇಗೆ ಕೋಟಿಂಗ್ ಮಾಡೋದು, ಮಾರ್ಕೆಟಿಂಗ್ ಹೇಗೆ ಮಾಡೋದು, ಲೈಸೆನ್ಸ್ ಬೇಕಾದರೆ ಯಾವ ಲೈಸೆನ್ಸ್ ಬೇಕಾಗುತ್ತೆ ಪ್ರೊಫೆಷನಲ್ ಆಗಿ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ನು ಕೂಡ ನಾನು ಕ್ಲಾಸಲ್ಲಿ ಹೇಳ್ತೀನಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕ್ಲಾಸಲ್ಲಿ ಬಂದು ಜಾಯ್ನ್ ಆಗಿ ಕ್ಲಾರಿಫೈ ಮಾಡ್ಕೋಬೋದು. ಕ್ಲಾಸ್ ಮುಗಿದ ಮೇಲೂ ಕೂಡ ನೀವು ನಮಗೆ ಹೇಳ್ಕೊಡ್ತೀರಾ ಅಂದರೆ, ಹೌದು 6 ಮಂತ್ ತನಕ ನಾನು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಹೇಳ್ಕೊಡ್ತೀನಿ. ಸೊ ಲೈಕ್ ನೀವೊಂದು ಮೆಸೇಜ್ ಮಾಡಿದರೆ ಸಾಕು, ನೀವು ಸೋಪ್ ರಿಲೇಟೆಡ್ ಏನೇ ಕ್ವಶನ್ಸ್ ಇರಲಿ ನಾನು ನಿಮಗೆ 3 ಮಂತ್ ತನಕ ಕ್ಲಾರಿಫೈ ಮಾಡ್ತೀನಿ. ಸೊ ಅಷ್ಟರೊತ್ತಿಗೆ ನೀವು ಕಲಿತು ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ನ ನೀವು ಮಾಡ್ಕೊಳ್ಳಿ. ಈಗ ನೋಡಿ 24 ಅವರ್ ಆಗಿದೆ, ಅನ್ಮೋಲ್ಡ್ ಮಾಡಿದ್ದೀನಿ, ಗಟ್ಟಿಯಾಗಿ ಬಂದಿದೆ. ಮತ್ತು ಕೊಕೊನಟ್ ಆಯಿಲ್ ಏನಂದರೆ ನಿಮಗೆ ಹಾರ್ಡ್ನೆಸ್ಸಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಕೊಕೊನಟ್ ಆಯಿಲಿಂದ ಮಾಡಿರೋ ಸೋಪು ಬೇಗ ಹಾರ್ಡ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಸೋಪು ಕೂಡ ನೀಟಾಗಿ ಹಾರ್ಡ್ ಆಗಿದೆ. ನೋಡಿ, ನೀಟಾಗಿರೋ ವೈಟ್ ಕಲರ್ ಇರೋ ಸೋಪ್ ಬಂದಿದೆ. ಸೊ ಪ್ರೊಫೆಷನಲ್ಲಾಗಿ ಕಲಿತು ನಿಮ್ಮ ಮನೆಗೆ ನೀವು ಮಾಡ್ಕೊಳ್ಳಿ, ಬಿಸ್ನೆಸ್ಸು ಕೂಡ ಸ್ಟಾರ್ಟ್ ಮಾಡಿ. ಸೊ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.